ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ಇವತ್ತಿನ ದಿವಸ ಬಂದು ಗುರುವಾರ ಆಗಿದೆ. ನಾನು ಮನೆಯಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ತೀನಿ. ಇವಾಗ ಪರ್ಪಲ್ ಕಲರ್ ಹೂವು ಅಂತೂ ಇವಾಗ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಇದು ನೋಡಿ, ಇಲ್ಲಿ ವಾರಾಹಿ ಅಮ್ಮ, ಪ್ರತ್ಯಂಗಿರಿಯ ದೇವಿ ಮತ್ತು ವಾರಾಹಿ ಓಂ ಶಕ್ತಿ ಅಮ್ಮನವರು ಇರೋವಂಥದ್ದು. ಮತ್ತು ಇದೇ ದೇವಸ್ಥಾನದಲ್ಲಿ ಕಾಲಭೈರೇಶ್ವರ ದೇವರು ಕೂಡ ಇದ್ದಾರೆ, ಮತ್ತು ದಕ್ಷಿಣಾಮೂರ್ತಿ ಕೂಡ ಇದ್ದಾರೆ, ಮತ್ತು ಮುನೇಶ್ವರ ಸ್ವಾಮಿ ಕೂಡ ಇದೇ ಒಂದೇ ದೇವಸ್ಥಾನದಲ್ಲಿ. ಇಷ್ಟು ಸಪ್ರೇಟಾಗಿ ಗರ್ಭಗುಡಿಗಳಿದೆ. ಇಲ್ಲಿ ಏನು ತೋರಿಸ್ತಾ ಇದ್ದೀನೋ ಇದು ಇವಾಗ ಪೇಂಟಿಂಗ್ ಮಾಡಿ ಹೊಸದಾಗಿ ಈ ಒಂದು ಅಮ್ಮನವ್ರನ್ನ ಇಕ್ಕಿದ್ದಾರೆ. ಏನಂತಾರೆ ಅಂತ ಗೊತ್ತಿಲ್ಲ. ಅರ್ಚಕರು ಇದ್ದಿದ್ರೆ ಕೇಳ್ತಾ ಇದ್ದೆ, ಅರ್ಚಕರು ಇರಲಿಲ್ಲ. ಬಹುಶಃ ನನ್ನ ಪ್ರಕಾರ ಪಾಲಕರು ಅಥವಾ ಈ ಅಮ್ಮನವರ ಸೇವಕಿಯರು ಅಂತಲೇ ಹೇಳಬಹುದು. ಇವಾಗಂತೂ ಕಲರ್ ಪೇಂಟಿಂಗ್ ಮಾಡಿದರೆ ಸಖತ್ತಾಗಿದೆ. ಅವತ್ತು ಜನ ಜಾಸ್ತಿ ಇದ್ದರು, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿಲ್ಲ. ಹೆಂಗೋ ನಾಳೆ ಶುಕ್ರವಾರ ಇದೆಯಲ್ವ, ನಾಳೆ ಹೋಗ್ತೀನಿ ಅವ್ರನ್ನ. ಇವತ್ತು ನಾನು ಬೆಳಗ್ಗೆನೇ ರಾಯರ ಒಂದು ಗುಡಿಗೆ ಹೋಗಿದ್ದೆ. ದರ್ಶನ ಮಾಡಿಕೊಂಡು ಲೈವನ್ನು ನಾನು ಸ್ಟಾರ್ಟ್ ಮಾಡಿಕೊಂಡಿದ್ದೆ. ಆದರೆ ಸ್ವಲ್ಪ ಜನ ಜಾಯ್ನ್ ಆಗಿದ್ದರು, ಸ್ವಲ್ಪ ಜನ ಇಲ್ಲ. ಖಂಡಿತವಾಗ್ಲೂ ನಾಳೆ ಕೂಡ ಅಷ್ಟೇ ನಾನು ವಾರಾಹಿ ಅಮ್ಮನ ದೇವಸ್ಥಾನಕ್ಕೆ ಲೈವ್ ಆಗಿ, ಅಲ್ಲೂ ಕೂಡ ಅಷ್ಟೇ ನಾನು ನಾಳೆ ಲೈವ್ ಮಾಡ್ತೀನಿ. ಮತ್ತು ಮುತ್ತು ಮಾರಿಯಮ್ಮ ದೇವಸ್ಥಾನದಲ್ಲೂ ಕೂಡ ನಾನು ಲೈವ್ ಮಾಡ್ತೀನಿ. ಪ್ರತಿಯೊಂದೂ ಅಲ್ಲಿ ಅಭಿಷೇಕ ಆಗಿರ್ಬೋದು, ಏನು ಪೂಜೆ ಮಾಡ್ತಾ ಇರ್ತಾರೋ ನಾನು ಹೋಗಿರೋವಂಥ ಸಂದರ್ಭದಲ್ಲಿ ಲೈವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ನೀವು ದೇವಸ್ಥಾನಕ್ಕೆ ಹೋಗಿದ್ರಾ ಇಲ್ಲ ಅಂತ ಕೇಳ್ತೀರಿ, ಹಾಗಾಗಿ ಲೈವ್ಗೆ ನಾನು ಹಾಕಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಬಿಡುವಿನ ಸಮಯ ಇದ್ದರೆ 1 ನಿಮಿಷ ಆಯಿತು, 2 ನಿಮಿಷ ಆಯಿತು, ಖಂಡಿತವಾಗ್ಲೂ ನೀವು ಕೂಡ ಬಂದು, ನಮಗೆ ಡೈರೆಕ್ಟಾಗಿ ಹೋಗೋದಕ್ಕೆ ಆಗೋದಿಲ್ಲ. ನಾನು ತುಂಬ ಜನ ಲೈವಲ್ಲಿ ದೇವಸ್ಥಾನಗಳು ಆಯಿತು, ಮಂತ್ರಗಳಾಯಿತು ತೋರಿಸ್ತಾ ಇದ್ದರೆ ನಾನು ತುಂಬ ಜನ ಲೈವ್ಗಳಿಗೆ ಜಾಯಿನ್ ಆಗ್ತೀನಿ. ಯಾಕಂದರೆ ನಾವು ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ದೇವರು ನಮಗೆ ಇವಾಗ ಇಂಟರ್ನೆಟ್ ಸೌಲಭ್ಯ ಕೊಟ್ಟಿರೋದ್ರಿಂದ ನಾವು ಫೋನಲ್ಲಾದ್ರೂ ದೇವರ ಒಂದು ದರ್ಶನವನ್ನು ತೊಗೋಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಇಲ್ಲಿ ನೋಡಿ, ನಾಗ ಕನ್ನಿಕರಿದ್ದಾರೆ, ಮತ್ತು ಇಲ್ಲಿ ನಾಗ ದೇವರು ಬಂದು ಅಮೃತವನ್ನು ಹಿಡ್ಕೊಂಡಿದೆ. ಇವಾಗ ನಾಗಕ್ಕೆ ಸಂಬಂಧಪಟ್ಟಿರುವಂಥ ಅಮೃತ ಈ ದೇವ ದರ್ಶನ ಮಾಡ್ಕೋದೆ ಅಲ್ಲಿ ಒಂದು ಪುಣ್ಯ ಅಂತೇಳಿ ಅಂತ ಇದ್ರು. ಇಲ್ಲಿ ತುಂಬ ಜನ ವಯಸ್ಸಾಗಿರೋರು ಕೂಡ ತುಂಬ ಜನ ಬಂದು ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ಪ್ರತಿನಿತ್ಯ ಕೂಡ ಪೂಜೆ ಮಾಡ್ತಾರೆ ಸ್ನೇಹಿತರೆ. ಇಂಥ ದಿನ ಅಂತ ಇಲ್ಲ, ನಾನು ಯಾವಾಗ ರಾಯರ ಗುಡಿಗೆ ಹೋಗಿರ್ತೀನೋ, ಈ ಸಂಕಷ್ಟಿ ಸಂದರ್ಭದಲ್ಲಿ, ಏಕಾದಶಿ ಸಂದರ್ಭಗಳಲ್ಲಿ ನಾನು ಹೋಗಿರ್ತೀನಿ. ಅಲ್ಲೇ ಒಂದು ರಾಗಿ ಮರ ಅರಳಿ ಮರ ಅಂತೀವಲ್ವ ಸ್ನೇಹಿತರೆ, ಅಲ್ಲೇ ಅರಳಿ ಮರದ ಎಲೆಗಳು ಉದುರಿರ್ತವೆ. ಅಲ್ಲೇ ನಲ್ಲಿ ಇದೆ, ತೊಳೆದ್ಬಿಟ್ಟು ಏನಾನ ತಂದಿರ್ತಾರೆ ನೈವೇದ್ಯಕ್ಕೆ. ಅದು ಇದು ಅಂತಿಲ್ಲ, ತುಂಬ ಜನ ಈ ದೇವರಿಗೆ ಪೂಜೆಯನ್ನು ಮಾಡ್ತಾ ಇರ್ತಾರೆ. ನಾನು ಕೂಡ ಲೈವಲ್ಲಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ. ಲೈವ್ ಯಾವ ಥರ ಬಂದಿದೆ ಅಂತೇಳಿ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಅಂಥೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಹೋದಾಗ ಇನ್ನೂ ಅಲಂಕಾರವನ್ನು ಮಾಡ್ತಾಯಿದ್ರು. ಆಮೇಲೆ ನಾನು ಸ್ವಲ್ಪ ಹೊತ್ತು ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ, ದೇವರನ್ನ ಸುತ್ಕೊಂಡು ಬರೋ ಅಷ್ಟೊತ್ತಿಗೆ ರಾಯರಿಗೆ ಅಲಂಕಾರವನ್ನು ಸಹ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ರಾಯರು. ಏನೋ ಒಂಥರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಮ್ಮಲ್ಲಿರೋವಂಥ ಕಷ್ಟಗಳಾಗಿರಬಹುದು, ಮತ್ತು ನಮಗೆ ಯಾವಾಗಲೂ ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋವ್ರಿಗೆ ವಿಧಿ ಇಲ್ಲ, ಅವ್ರು ಕೆಲ್ಸಕ್ಕೆ ಹೋಗಲೇಬೇಕು. ಮನೇಲಿರೋವಂಥವ್ರಿಗೆ ಈ ಮನೇಲಿ ಕೆಲಸ ಆಯಿತು, ಅವ್ರಿಗೆ ನೆಮ್ಮದಿಯೇ ಅನ್ನೋದೇ ಇರೋದಿಲ್ಲ. ಯಾಕಂದರೆ ಮಾಡು, ತಿನ್ನು, ತೊಳೆದಿಕ್ಕು, ಮಕ್ಕಳು ನೋಡ್ಕೊ, ಮಕ್ಕಳು ಸ್ಕೂಲಿಗೆ ಬಿಟ್ಟು ಬಾ, ಕರ್ಕೊಂಡು ಬರೋ, ಹೋಮ್ವರ್ಕ್ ಬರ್ಸು, ಇದ್ದೇ ಆಗ್ತಾ ಇರುತ್ತೆ ಹೆಣ್ಮಕ್ಳ ಒಂದು ಗೃಹಿಣಿಯರ ಜೀವನ ಅಂತಲೇ ಹೇಳಬಹುದು. ಹಾಗಾಗಿ ಆವಾಗವಾಗ ನಮಗೋಸ್ಕರ ನಾವು ಟೈಮ್ ಕೊಟ್ಟು ಈ ಥರ ದೇವಸ್ಥಾನಗಳಿಗೆ ಹೋಗಿ ಬರೋದ್ರಿಂದ ನಮಗೂ ಕೂಡ ಅಷ್ಟೇ ನೆಮ್ಮದಿ ಅನ್ನೋವಂಥದ್ದು ಸಿಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಇದು ನೋಡಿ, ಸಿದ್ಧಿವಿನಾಯಕ ದೇವಸ್ಥಾನ ಅಂತಲೇ ಹೇಳಬಹುದು. ಇಲ್ಲಿ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಒಂದು ಅರ್ಚನೆ ಆಗಿರಬಹುದು ಮಾಡಿಕೊಡ್ತಾರೆ. ಇಲ್ಲೂ ಅಷ್ಟೇ ಒಂದು 5-6 ದೇವರಿದ್ದಾರೆ. ಆಂಜನೇಯ ಸ್ವಾಮಿ ಇದ್ದಾರೆ, ದಕ್ಷಿಣಾಮೂರ್ತಿ ಇದ್ದಾರೆ, ಮತ್ತು ಇಲ್ಲಿ ಭುವನೇಶ್ವರಿ ಅಮ್ಮನವ್ರು ಇದ್ದಾರೆ, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದಂಪತಿ ಸಮೇತವಾಗಿ ಇಲ್ಲಿ ನೋಡಿ, ಇಬ್ಬರು ದಂಪತಿ ಸಮೇತವಾಗಿ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ. ಮೇಲೆ ನಾನು ನೇಮ್ಸ್ಗಳನ್ನು ಕೂಡ ಹಾಕ್ಬಿಡ್ತೀನಿ, ಯಾಕಂದರೆ ನಾವು ಹೇಳೋವಾಗ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ನೀವು ಖಂಡಿತವಾಗ್ಲೂ ಇಲ್ಲಿ ನೋಡಿ, ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ನವಿಲು ಕೂಡ ಇಲ್ಲೇ
ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು. ನಾಗರ ಮೇಲೆ ನವಿಲಿರುವಂಥದ್ದು. ಇದು ಬಂದು ದಕ್ಷಿಣಾಮೂರ್ತಿ ಎದುರುಗಡೆಗೆ ನಂದಿ ಇರುವಂಥದ್ದು. ಇಲ್ಲಿ ಈ ರೀತಿಯಾಗಿ ಇರುವಂಥದ್ದು. ಇಲ್ಲಿ ನಮಗೆ ತುಳಸಿ ಎಲ್ಲ ಸಿಗುತ್ತೆ. ಬನ್ನಿ ಇವಾಗ ಅಲ್ಲಿಂದ ವಾರಾಹಮ್ಮನ ದೇವಸ್ಥಾನಕ್ಕೆ ಹೋದೆ ನಾನು. ಇಲ್ಲಿ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸಿಕ್ಕಿದ್ರು ನೋಡಿ. ಇಲ್ಲಿ ಅವರು ಮೊಬೈಲಲ್ಲಿ ವಾರಾಹಮ್ಮನ ನಾಮಗಳನ್ನು ಹಾಕಿ ಅವರು ತಾಯಿಯ ಮುಂದೆ ಕೂತ್ಕೊಂಡು ಜಪವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಇವತ್ತಿನ ಮಂತ್ರ ಈ ರೀತಿಯಾಗಿದೆ. ಓಂ ಐಂ ಹ್ರೀಂ ಶ್ರೀಂ ಐಂ ಗ್ಲೌಂ ಐಂ ನಮೋ ಭಗವತಿ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅಂತಂದರೆ, ತುಂಬ ಮನೆಗಳಲ್ಲಿ ಅವರು ಎಷ್ಟೇ ಒಂದು ಸಂಪಾದನೆ ಮಾಡಿದ್ರೂ ಕೂಡ ಅವ್ರಿಗೆ ಏನೂ ಒಂದು ಕೈಗೆಟಕ್ತಾ ಇರೋದಿಲ್ಲ. ಇದು ನೋಡಿ ಮಕ್ಕಳಿಗೆ ಅಮ್ಮಂದ್ರಿಗೆ ಒಂಥರ ಸರ್ಕಸ್ ಅಂತಲೇ ಹೇಳ್ಬೋದು. ನಮ್ಮ ಮಗಳು ಹೋಗ್ತಾನೆ ಕಿರೀಟ ಬೇಕಮ್ಮ ಕಿರೀಟ ಅಂದರು. ಅಲ್ಲೇ ಒಂದು ಗಿಡನ ಬಿಟ್ಟು ಆವತ್ತು ಪರಿಸರ ದಿನಾಚರಣೆ ಏನೋ ಇತ್ತು ಅದು ಕ್ಲಿಪ್ಪಿಂಗನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಗ್ರೀನರಿ ಸಖತ್ತಾಗಿದೆ. ನಾನು ಕೂಡ ಇಲ್ಲಿ ವಾಕ್ ಮಾಡ್ಕೊಂಡು ಬಂದೆ ನೋಡಿ. ಇವತ್ತಿನ ಮಂತ್ರ ಬಂದು ನಿಮ್ಮ ಮನೆಯಲ್ಲಿ ಕಷ್ಟಕ್ಕೋಸ್ಕರ ಮನೆಯಲ್ಲಿ ವಿಪರೀತವಾಗಿ ಕಷ್ಟ ಇದ್ದರೆ ಖಂಡಿತವಾಗ್ಲೂ ಈ ಮಂತ್ರ ಹೇಳ್ಕೊಳ್ಳಿ.